ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಸುಧಾ ಚಲನ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾಷ್ಟ ಏನೂ ಮಾಡೋಕ್ಕೋಗಿಲ್ಲ, ಹಂಗೆ ಅಡುಗೆನೇ ಮಾಡೋಣ ಅಂಥೇಳಿ ತರಕಾರಿ ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ಒಗ್ಗರಣೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಬೇಳೆ ಬೇಯಿಸಿಟ್ಕೊಂಡಿದ್ದೆ ನಾನು. ಅದು ಸಾಂಬಾರೆಲ್ಲ ಮಾಡಿ ಅದ್ರ ಜೊತೆಗೆ ಸಿಂಪಲಾಗಿ ಒಂದು ಹಪ್ಪಳ ಮಾಡಿದ್ದೆ, ಅನ್ನ ಸಾಂಬಾರು ಮತ್ತು ಹಪ್ಪಳ. ಆಮೇಲೆ ಎಲ್ಲ ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ಅವರು ಹಾಗೆ ಊಟ ಮಾಡಿಕೊಂಡು ಸಾಯಂಕಾಲ ಒಂದು ಮದುವೆ ಇತ್ತು ಅಂಥೇಳಿ ಎಲ್ಲ ಒಟ್ಟಿಗೆ ವಾಪಸ್ ಹೋಗಬೇಕಾಗಿತ್ತು. ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಬಂದಿದ್ದರು ಅವರು. ಹಂಗೆ ಎಲ್ಲರೂ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ತಗೊಂಡು ಮತ್ತು ಮಧ್ಯಾಹ್ನ 3-4 ಗಂಟೆಗೆ ನಾವು ಮನೆ ಬಿಟ್ವಿ. ಒಂದು ಮದುವೆ ಇತ್ತು ಅಂಥೇಳಿ ಅಲ್ಲಿ ಹೋಗಬೇಕಾಗಿತ್ತು. ಅದಕ್ಕೆ ಸರಿ ಅಂಥೇಳಿ ಮಧ್ಯಾಹ್ನ ಮೇಲೆ ಹೊರಟ್ವಿ ನಾವು. ಮದುವೆಗೆ ಹೋಗ್ತಾಯಿಲ್ಲ, ಊರಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಹೋಗೋಣ ಅಂಥೇಳಿ ಊರಿಗೆ ಹೋಗ್ತಾಯಿದ್ದೀವಿ ಎಲ್ಲರ ಜೊತೇಲಿ. ಹೋಗ್ತಾ ದಾರಿಲಿ ಕಳ್ಳೆಕಾಯಿ ಪರಿಸೆ ನಡೀತಾ ಇತ್ತು. ಅಲ್ಲಿ ಯಾವಾಗೂ ಹೋಗ್ಬೇಕಾದ್ರೆ ವರ್ಷ ಹೋಗ್ತಾನೆ ಇದ್ವಿ ಅದೇ ರೋಡಲ್ಲಿ. ಆದರೆ ಒಂದು ವರ್ಷವೂ ನಾವು ಒಳಗಡೆ ಎಲ್ಲ ಹೋಗಿರಲಿಲ್ಲ. ಚೆನ್ನಾಗಿ ನಡೀತಾಯಿತ್ತು ಕಳ್ಳೆಕಾಯಿ ಪರಿಸೆ. ಯಾವಾಗೂ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ತಾಯಿದ್ವಿ ಅಷ್ಟೇ, ಹೋಗ್ತಾ ಇರಲಿಲ್ಲ. ಸರಿ ಇವತ್ತು ಟೈಮ್ ಇತ್ತು ಅಂಥೇಳಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೋದ್ವಿ. ಹಂಗೆ ನಮ್ಮಮ್ಮ ತುಂಬ ದಿವಸದಿಂದ ಅಂದ್ಕೊಂಡಿದ್ದು ಶಾವಿಗೆ ಒರಳು ಕೂಡ ಸಿಕ್ತು. ಬರೀ ಕಳ್ಳೆಕಾಯಿನೇ ಐತಿ. ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದ್ದೀರಾ? ನಾ 80 ಮಾಡಿ ಹಾಕು. ಏನು ಬಂಗಾರ ಅದನ್ನ ಎತ್ತಕ್ಕಪ್ಪ. ನನ್ನ ಪಾಟಾಗ ಹಾಕಿ ಬೆಳೆಸೋದಲ್ವಾ? ಪಾಟಲ್ಲಿ ಹಾಕಿ ಬೆಳೆಸೋದು. ಕೊಡೋದು ಹೇಳಪ್ಪ, 650, 850. ಅದೇನು ತಗೊಂಡೆ ಅಂತ ಅದಕ್ಕೆ ಹೇಳಿ ಕೊಡ್ತಿದ್ದೀನಲ್ಲ. ಹೇಳ್ತಾರಲ್ಲ ಪಾಪ, ನಿನಗೆ ಸುಳ್ಳು ಹೇಳಿ ಕೊಡ್ತಾ ಇಲ್ವಲ್ಲ, ಸೀಳಿ ಬಿಟ್ಟದಷ್ಟೇ. ಅಡುಗೆ ಎಣ್ಣೆ ಅರ್ಶಿನ ಪುಡಿ ಹಚ್ಬಿಟ್ಟು ಮರಕ್ಕೆ ನೀಟಾಗಿ ಸರ್ಕೊಂಬಿಟ್ರೆ ಆಯ್ತು. ಇದೇನು ಸೀಳ್ಬಿಟ್ಟಿಲ್ಲ ನೀವು, ಚೆನ್ನಾಗದೆ. 850 ಇದು ಬೋರ್ ಥರ ಬರ್ತದೆ. 850. ಹಾಂ, 850. ಅದನ್ನ ಕೊಟ್ಟು ಮಾಡಿಸೋದು ಕೊಡದಳಪ್ಪ ಇದು. ಎಂತ ಬೇಡ, ಮನೆಗಾವೆಲ್ಲ ಬಿಡಪ್ಪ, ಮನೆಗಾವೆ. ಇದು ಶಾವಿಗೆ ಒರಳು ತುಂಬ ಕಡೆಯಿಂದ ತುಂಬ ದಿವಸದಿಂದ ಹುಡುಕ್ತಾನೆ ಇದ್ರು ನಮ್ಮಮ್ಮ. ಲಾಸ್ಟಿಗೆ ಸಿಕ್ತು ಇಲ್ಲೇ. ತಗೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದನೇ ರೆಡಿಯಾಗಿ ಮದುವೆಗೆ ಹೋದ್ವಿ ನಾವು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಬಾಯ್.